ನಾನಿವತ್ತು ಆ ಇಂದ ಲಾವರೆಗೂ ಫುಡ್ ಐಟಮ್ನ ತಿಂತಾ ಇದ್ದೀನಿ. ಆ ಇಂದ ಅನ್ನ, ಈ ಇಂದ ಇಡ್ಲಿ, ಈ ತರ ಲಾವರೆಗೂ ತಿಂತೀನಿ. ಕನ್ನಡದ 49 ಅಕ್ಷರಗಳಲ್ಲಿ ಊಟನ ತಿನ್ನಕ್ಕೆ ಎಷ್ಟು ಟೈಮ್ ಆಗುತ್ತೆ ಮತ್ತೆ ಎಷ್ಟು ಖರ್ಚಾಗುತ್ತೆ ಅಂತ ನೋಡೋಣ ಬನ್ನಿ. ಆ ಇಂದ ಅನ್ನ ತಿನ್ಬೋದು. ಬನ್ನಿ ಇವಾಗ ಅನ್ನ ತಿನ್ನಕ್ ಹೋಗೋಣ. ಅನ್ನನ ತಿನ್ನೋಣ, ಆನ ಮುಗ್ಸೋಣ. ಗೌತಮ್ ನೀನು ತಿನ್ನು. ಆ ಇಂದ ಗೌತಮ್ ಕೂಡ ಅನ್ನನ ತಿಂದಿದ್ದಾನೆ. ಆ ಕಂಪ್ಲೀಟ್ ಆಯ್ತು. ಇವಾಗ ಎರಡನೇ ಆಯಿಂದ ನಾವು ಆಲೂಗಡ್ಡೆ ಸಮೋಸ ಇಸ್ಕೊತಿದೀವಿ. ಅಣ್ಣ ಒಂದ್ ಪೀಸ್ ಕೊಡಿ ಹಂಗೆ ಇಲ್ಲಿ. ಹಾಯ್ ಬ್ರೋ. ತಿಂದೆ ಹೋಗ್ಬಿಡ್ತೀವಿ ಅನ್ಸುತ್ತ. ನಾವು ಬರೀ ಆಲೂಗಡ್ಡೆ ತಿಂದಿದ್ರು ಎರಡನೇ ಮುಗ್ದಿರೋದು. ತಲೆ ಇಲ್ಲ ಇಲ್ಲ ಅದು ಪಳ್ಳು. ನಮ್ಮ ಊರ್ಲೆಲ್ಲ ಮೆಂಟ್ಲು ಅಂತಾರೆ. ಇವಾಗ ಮಚ್ಚಿ ಆ ಇಂದ ಇಡ್ಲಿ. ಗಾಡಿ ಸಿಗಾಕೊಂಡು ಇಷ್ಟರ್ದೋಯ್ತು. ಫ್ಯಾಷನ್ ಗೈಸ್ ಅದು. ಈ ಕಡೆ ಹಂಗೆ ಹಾಕ್ಬಿಡ್ತೀನಿ ಇಷ್ಟದ. ಅಯ್ಯೋ ಮಾದೇಶ್ವರ. ಒಂದ್ ಸಿಂಗಲ್ ಇಡ್ಲಿ ಇಲ್ಲೇ ತಿನ್ಬಿಟ್ಟು ಈರುಳ್ಳಿ ಬಜ್ಜಿ ಪದ್ದು ಇಲ್ಲೇ ಈರುಳ್ಳಿ ಕಟ್ ಮಾಡೋರು ಒಂದ್ ಪೀಸ್ ಈರುಳ್ಳಿ ತಿನ್ಬಿಟ್ರೆ ಎರಡನೇ ಇನ್ನೂ ಮುಗ್ದೋಗ್ಬಿಡುತ್ತೆ. ತಲೆ ಓಡಿಸ್ಬೇಕು ಗೈಸ್. ಈಗ ನೋಡಿ ಇಲ್ಲಿ ಚಪ್ರಿ ನಾವು ಬೇಗ ಮುಗಿಸ್ಬೇಕು. ಯಾವತ್ತೇ ಆದ್ರೂ ಊಟ ಕೊಟ್ಟಾಗ ಬೇಕು ಅನ್ಬೇಕು, ಪ್ರೀತಿ ಕೊಟ್ಟಾಗ ಬೇಡ ಅನ್ಬಾರ್ದು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ಆಯಿಂದಾಳ ಅವರ್ಗು ತಿಂತಾ ಇದೀವಿ. ಇವಾಗ ಅಣ್ಣ ಒಂದ್ ಪೀಸು ಈರುಳ್ಳಿ ಕೊಡೋಣ ಹಂಗೆ ಗೈಸ್. ಎರಡನೇ ಈಯಿಂದ ಈರುಳ್ಳಿ ತಿಂತಾ ಇದೀನಿ. ಹೂವಿಂದ ಉಪ್ಪು. ಇಷ್ಟೆಲ್ಲ ಬೇಡಕ ಏನ್ ನನ್ನೇನ್ ಸಾಯಿಸುವ ಅಂತ ಗೈಸ್. ಮೊದಲನೇ ಹೂವಿಂದ ಉಪ್ಪು ತಿಂದಿದೀವಿ. ಎರಡನೇ ಹೂವಿಂದ ಊಟ. ಮೋಂಜಿ ಊಟ ಖಾಲಿ ಆಗ್ಬಿಟ್ಟೈತಲ್ವಾ? ಹಪ್ಪಳ ಐತೆ ಅಂತ ಅನ್ಕೋ. ವಡೆ, ಅನ್ನ ಸಾರು ಎಲ್ಲ ಐತೆ ಅನ್ಕೊಳ್ಳಿ. ಕಳ್ಳನ್ ಮಗನೇ. ಎರಡನೇ ಹೂವಿಂದ ಊಟನ ಮಾಡೋಣ. ಪಟಾಕಿ ಹೊಡೆದು ಎದುರಿಸ್ಬಿಟ್ರಲ್ಲ. ಇದೇ ಹುಡುಗಿ ಹೋಟ್ಲ್ ಇಟ್ಟಿದ್ರೆ ಫ್ರೀಯಾಗಿ ಊಟ ಕೊಡ್ತಿಲ್ಲ. ಉಪ್ಪು ಕಾಸು ಹಾಕ್ಬಿಡಿರೋಳು. ಮೋಂಜಿ ಬರ್ತೀವಿ ಅಂತ ಮಾತ್ರ ಹೇಳ್ಬೇಡ. ರೂವಿಂದ ಮಚ್ಚಿ ಋತು ಹಣ್ಣು ಅಂತ ಸಿಗುತ್ತೆ. ಎಲ್ಲಿ ಸಿಗುತ್ತಪ್ಪ? ಬಟ್ ಋತು ಹಣ್ಣು ಏನು ಅಂತ ನನ್ಗೂ ಗೊತ್ತಾಯ್ತಿಲ್ಲ. ಋತು ಹಣ್ಣು ಏನಾದ್ರು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲಾಂದ್ರೆ ಋಷಿ ಆಹಾರ ತಿನ್ಬೋದು. ಋಷಿ ಆಹಾರ ಯಾವುದು? ಮಂಜಿ ಋಷಿ ಆಹಾರ ಸಿಗುತ್ತಾ ಇಲ್ವಾ? ಈ ನನ್ನ ಮಕ್ಕಳು ಒಂದೊಂದಲ್ಲ. ಮೊದಲನೇ ಏಯಿಂದ ಎಳ್ಳನ್ನ ತಿನ್ನಕ್ ಬಂದಿದೀವಿ. ಯಾವ್ದು ಇದಾ? ಇದು ಎಳ್ಳಲ್ಲ ಕಣಲೆ, ಕರಿ ಕೆ ಬಂದ್ಬಿಡುತ್ತೆ. ವೈಟ್ ಕರಿ ಎಳ್ಳು ಒಂದ್ ಕಮೆಂಟ್ ಹಾಕ್ತಾರ. ಆಮೇಲೆ ಗಾಡಿ ಹೊಡಿಯಕ್ಕೆ ಬೇಕು ಡ್ರೈವರ್. ನಮ್ ಕನ್ನಡ ಇಂಡಸ್ಟ್ರಿಗೆ ಬೇಕು ನಮ್ ರಾಕಿಂಗ್ ಸ್ಟಾರ್ ಯಶ್. ಗೌತಮ್ ಗೊತ್ತಿರೋ ಅಂಗಡಿಲಿ ಫ್ರೀಯಾಗಿ ಎಳ್ಳನ್ನ ತಿಂತಾ ಇದೀವಿ. ಎರಡನೇ ಹೇಗೆ ಏಲಕ್ಕಿ ತಿನ್ಬೋದು. ಇನ್ನೇನ್ ತಿನ್ಬೋದಣ್ಣ? ಇರ್ಲಿ ಹೇಳಿ ಗೈಸ್ ನೋಡಿ. ಇಲ್ಲ ತೋರ್ಸ್. ಕಟ್ ಮಾಡಿ. ಯೂಟ್ಯೂಬರ್ಸ್ ಅಂದ್ರೆ ಯಾಕೆ ನಿಮ್ಗೆ ಅಷ್ಟು ಭಯ ಅಂತ ಹೇಳಿ ಫಸ್ಟ್. ಇವಾಗ ನಾವು ಎರಡನೇ ಇಂದ ಏಲಕ್ಕಿ ತಿನ್ನೋಣ ಗೈಸ್. ಎರಡನೇ ಮುಗೀತು. ಒಂದ್ ಅಂಗಡಿಲಿ ಗೈಸ್ ಎರಡೇ ಐಟಮ್, ಜಾಸ್ತಿ ತಿನ್ನಂಗಿಲ್ಲ ಗೈಸ್. ನಾವ್ ಇವಾಗ ಐಯಿಂದ ತಿನ್ಬೇಕು. ಐಯಿಂದ ಏನ್ ತಿನ್ನೋದು ಯೋಚನೆ ಮಾಡ್ತಾ ಇದೀನಿ ರೀ. ಅಯ್ಯಂಗಾರ್ ಪುಳಿಯೋಗರೆ, ಅಯ್ಯಂಗಾರ್ ಸ್ವೀಟು ಏನಾರು ತಿನ್ನಕ್ ಹೋಗ್ತಾ ಇದೀವಿ. ಪುಳಿಯೋಗರೆ ಎಲ್ಲ ಈಗ ಹುಡ್ಕೋಗಕ್ಕಾಗಲ್ಲ. ಅದಕ್ಕೆ ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟ್ ಅಲ್ಲಿ ಒಂಚೂರು ತಿಂದ್ರೆ ಐ ಮುಗ್ದೋಗ್ಬಿಡುತ್ತೆ. ಶಾಪ್ ಅವರೆಲ್ಲರೂ ಸ್ಟಾಕ್. ಗೊಜ್ಜಿನೂ ರೆಡಿ ಆಗಿಲ್ಲ ಆದ್ರೂ ತಿಂತಾ ಇದೀವಿ. ಚೆನ್ನಾಗಿ ಐತೆ ಕಣ. ನಮ್ ಹೊಟ್ಟೆ ಎಷ್ಟು ಶಾಕ್ ಆಗಿರುತ್ತೆ ಅಂದ್ರೆ ಏಲಕ್ಕಿ ಪುಳಿಯೋಗರೆ ಪ್ಯಾಕೆಟ್, ನೆಕ್ಸ್ಟ್ ಒಬ್ಬಟ್ಟು. ನಾವು ಒಬ್ಬಟ್ಟು ಹುಡ್ಕೊ ಬಂದ್ವಿ. ಒಬ್ಬಟ್ಟು ಖಾಲಿ ಆಗ್ಬಿಟ್ಟೈತಿ ಇವತ್ತು. ನಾವು ಓಯಿಂದ ತುಂಬಾನೇ ಥಿಂಕ್ ಮಾಡಿದ್ವಿ. ಓಯಿಂದ ಒಣ ದ್ರಾಕ್ಷಿ ತಿನ್ಬೋದು, ಒಣ ಮೆಣಸಿನ್ಕಾಯಿ ತಿನ್ಬೋದು ಗೈಸ್. ನಾವು ಓಯಿಂದ ಒಣ ದ್ರಾಕ್ಷಿ ತಿಂತಿದೀವಿ. ಮುಗೀತು. ಅಷ್ಟೆಲ್ಲ ಹುಡ್ಕಾಡೋದು ಅಲ್ಲ, ಎಂತ ಹುಡ್ಕಾಡಿದ್ ನಾವು ಒಬ್ಬಟ್ಟಿಗೆ. ಎರಡನೇ ಓಯಿಂದ ಓಟ್ಸ್ ತಿನ್ಬೇಕು ಮಚ್ಚಿ ಗೈಸ್. ನಾವು ಗೌತಮ್ ಮನೆ ಹತ್ರಕ್ಕೆ ಬಂದಿದ್ದೀವಿ. ಯಾಕಂತಂದ್ರೆ ಎರಡನೇ ಓಯಿಂದ ಓಟ್ಸ್ನ ತಿನ್ನಕ್ಕೆ ಅಂಗಡಿಲಿ ಯಾಕೆ ತಗೊಳ್ಳೋದು, ಸುಮ್ಮನೆ ದುಡ್ಡು ವೇಸ್ಟ್. ಎರಡನೇ ಮುಗೀತು. ಅವಿಂದ ಔಷಧಿ ಗೈಸ್. ನಾವು ಅವಿಂದ ಔಷಧಿ ಯಾವ್ದಾದ್ರು ಔಷಧಿ ತಗೋಬಹುದು. ವಿಕ್ಸ್ ಮಾತ್ರ ತಗೋಣ, ಕಿಚ್ ದೂರಗೊಳಿಸಿ. ಔಷಧಿ ವಿಕ್ಸ್ ಔಷಧಿನೇ ಅಣ್ಣ. ಇದು ಔಷಧಿ ಅಲ್ವಾ ಅಣ್ಣ? ಇದು ಮಚ್ಚಿ ಅಮ್ಮಿಂದ ಅಂಜೂರ. ನಾವು ಮತ್ತೆ ಇದೇ ಶಾಪಿಗೆ ಬಂದಿದ್ದೀವಿ ಅಂಜೂರ ತಿನ್ನೋಣ ಅಂತ. ಕೊಡಿ ಅಣ್ಣ ಒಂದ್ ಪೀಸ್, ಹಂಗೆ ಪೇ ಮಾಡ್ತೀವಿ ಕೊಡಿ. ಇಲ್ಲಿ ನೋಡಿ ನಮ್ಗೆ ಯಾವ್ದೇ ಡ್ರೈ ಫ್ರೂಟ್ಸ್ ಬೇಕು ಅಂದ್ರೆ ಈ ಅಂಗಡಿಲಿ ಸಿಕ್ಬಿಡುತ್ತೆ ಮಚ್ಚಿ. ಇದು ನೋಡಿ, ಇದು ಕರಿ ದ್ರಾಕ್ಷಿ ಎಲ್ಲ ಕಲ್ಸ್ಕೊ ತಿನ್ಬಿಟ್ಟು ಮುಗ್ದೋಯ್ತು. ಆಯಿಂದ ಹಳವರ್ಗು ಅಂದ್ಬಿಡೋಣ. ಅಂಜೂರ ತಿಂತಾ ಇದೀವಿ. ಬಾಡಿ ಒಳ್ಳೇದು. ಶಕ್ತಿಮಾನ ಆಗ್ತೀನಾ? ಅಹಾ ಇಂದ ಏನ್ ತಿನ್ಬೋದು? ಅಹಾ ಇಂದ ಏನ್ ತಿನ್ನಕ್ಕಾಗುತ್ತೆ? ಅಹಾ ಅನ್ಕೊಂಡ್ ಸುಮ್ನಿರ್ಬೇಕು.
ಗೈಸ್ ನಾವು ಇವಾಗ ಕಾಯಿನ ತಿನ್ನಕ್ಕೆ ಎಳ್ನೀರ್ ತಗೋತಾ ಇದೀವಿ. ನಾವು ಕಾಯಿಂದ ಎಳ್ನೀರಲ್ಲಿರೋ ಕಾಯಿನ ತಿಂತಿದೀವಿ. ಸಖತ್ತಾಗಿರುತ್ತೆ ಟೇಸ್ಟ್. ಬನ್ನಿ ತಿನ್ನೋಣ. ಗಂಜಿ ಅದು ಅಂತ ಕಮೆಂಟ್ ಆಗ್ತಾರೆ. ಗಂಜಿ ಒಟ್ನಲ್ಲಿ ಕಾಯಿ ತಾನೆ. ನಮ್ ಸಬ್ಸ್ಕ್ರೈಬರ್ ಅಂಗಡಿಲಿ ಕರ್ಕೋಯ್ತ ಅವನಿಗೆ ಕೈ ಹಿಡ್ಕೊ ಕರ್ಕೋಯ್ತ. ಖರ್ಜೂರ ತಿನ್ಬೇಕು. ನಮ್ ಸಬ್ಸ್ಕ್ರೈಬರ್ ಅವ್ರಂತೆ ಅಲ್ಲಿ ಚಿಕ್ಕ ಹುಡುಗ, ಅವ್ರ ಅಂಗಡಿಗೆ ಹೋಗಿ ತಿನ್ನೋಣ ಬನ್ನಿ. ನಾವೆಲ್ಲ ಬೆಂಗಳೂರಿಗೆ ಸೋಲಕ್ ಬಂದವರು, ಗೆಲ್ಲೋದೆಲ್ಲ ನಮ್ಗೆ ಕಾಂಪ್ಲಿಮೆಂಟ್. ಖರ್ಜೂರ ಒಂದ್ ಖರ್ಜೂರ ಬೇಕಿತ್ತು. ಇಲ್ಲ ಅಷ್ಟು ಬೇಡ, ಒಂದ್ ಕೊಡಿ ಸರ್. ಗೈಸ್ ನಾವು 2ನೇ ಕಾಯಿಂದ ಖರ್ಜೂರ ತಿಂತಿದೀವಿ. ಎಲ್ಲ ಜಾಸ್ತಿ ತಿಂತಿದೀವಿ. ಆಯಿಂದ ಆವರೆಗೂ ತಿಂತಿದೀವಿ ನಾವು. ಹೊಟ್ಟೆ ಹೊಡೆದಾಗ ಬಿಡುತ್ತೆ. ಕಕ್ಕ ಅದು ಕಕ್ಕಸ, ಇದು ಕಸ. ಮೊದಲನೇ ಕಾಯಿಂದ ಗಸಗಸೆ ತಿನ್ಬೋದು. ಒಂದ್ ಅಂಗಡಿಲಿ 2 ಐಟಮ್ ಅಲ್ವಾ, ಇಲ್ಲೇ ತಿನ್ನೋಣ. ಗಸಗಸೆ ನೀನು ತಿನ್ನೋ ಒಂಚೂರು. ನಮ್ ಸಬ್ಸ್ಕ್ರೈಬರ್ ತಿಂದ್ರು ನಾನ್ ತಿಂದ್ರು ಒಂದೇನೆ. ನನಗೆ ಯಾವ ದೇವರು ಬೇಡ, ನೀವೇ ದೇವರು. 2ನೇ ಕಾಯಿಂದ ಏನ್ ತಿನ್ಬೋದು? ಘಟೋದ್ ಗಜ. ಘಟೋದ್ ಗಜನ ಹುಡುಕ್ಬಿಟ್ಟು ತಿನ್ಬೋಣ. ಬೆಳ್ಳಿ ತಿನ್ಬೇಕು ಕೊಡ್ತೀರಾ? ಬೆಳ್ಳಿ ತಿನ್ಬೇಕು ಕೊಡ್ತೀಯಾ? ನೀನ್ ಕೊಡಪ್ಪ, ನಾನು ತಿಂತೀನಿ. ಕೊಡಲ್ವಾ? ತಿಂತೀವಿ, ಕೊಡಿ ನೀವು. ನಮ್ ಮನೆಗೆ ಹೋಗಿ ತಿಂತೀವಿ. ಘಾಟ್ ಮೆಣಸಿನ್ಕಾಯಿ ತಿನ್ಬೋದು. ಇದಕ್ಕಿಂತ ಖಾರ ಯಾವ್ದೈತೆ? ಅದೇ ಲಾಸ್ಟ್. ಇದು ಒಣಗ್ಸಿರಲ್ಲ, ಅದಕ್ಕೆ ಜಾಸ್ತಿ ಖಾರ ಇರುತ್ತೆ. ನೀನು ತಿನ್ನು. ಹೋಗಲಿ. ಎಲ್ಲ ತಿಂದಿದ್ಯಾ, ಇದು ತಿನ್ಬೇಕು. ತಗೊಳ. ಖಾರ ಆಯ್ತಲ್ಲ ಇಷ್ಟೊಂದು. ಚೆನ್ನಾಗೈತಣ್ಣ ಖಾರ. ಗಗ್ಗ ಜ್ಞಾ ನ್ಯಾಯನೇನು ಸಿಗಲ್ಲ. ಜ್ಞಾನ ಅದ್ ನಿನಗಿಲ್ಲ. ಮಾತ್ರ ಐತೆ, ಅದ್ ನಿನಗಿಲ್ಲ. ನನಗಂತೂ ಜ್ಞಾಯಿಂದ ಏನ್ ತಿನ್ಬೋದು ಅಂತ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವಾಗ ಮೊದಲನೇ ಚಾಯಿಂದ ಚಂಪಕಲಿ ತಿನ್ನಕ್ ಹೋಗ್ತಾ ಇದೀವಿ. ಬನ್ನಿ ಚಂಪಕಲಿ ತಿನ್ನೋಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ನಿಮ್ಗೆ ಏನಾದ್ರು 2ನೇ ಚಾಯಿಂದ ಯಾವ್ದಾದ್ರು ಫುಡ್ ಐಟಮ್ ಕನ್ನಡದಲ್ಲಿ ಗೊತ್ತಿದ್ರೆ ಕಮೆಂಟ್ ಮಾಡಿ. ಗೈಸ್ ನಾವು ಮೊದಲನೇ ಚಾಯಿಂದ ಜಾಮೂನ್ ತಿನ್ಬೋದು, ಇಲ್ಲಾಂದ್ರೆ ಜಾಂಗೀರ್ ತಿನ್ಬೋದು. ನಮ್ಮ ಜಾಮೂನ್ ಬಂದೈತೆ, ಬನ್ನಿ ಜಾಮೂನ್ ತಿನ್ನೋಣ. 2ನೇ ಚಾಯಿಂದ ಜುಂಜಾರ್ ಪಕೋಡ ಅಂತ ಬರುತ್ತೆ. ಆ ಜುಂಜಾರ್ ಪಕೋಡ ತಿನ್ನೋಣ. ಜುಂಜಾರ್ ಪಕೋಡ ಸವಿಯಲು ಸಿದ್ಧ. ಅವಾಗಲೇ ಜಾಮೂನ್ ಕೊಟ್ಟಿಲ್ಲ ಅಂತ ಅಳ್ತಿದ್ದ, ಅದಕ್ಕೆ ಇದು ಕೊಟ್ಟು. ಚಚ್ಚ ಜಜ್ಜ ನ್ಯಾಯಿಂದ ನೀವು ಕಮೆಂಟ್ ಅಲ್ಲಿ ಹೇಳಿ, ಇಲ್ಲ ಅಂದ್ರೆ ತಿನ್ನಿ. ಟಾ ಇಲ್ವಾ? ಟಾ ಮಚ್ಚಿ ಈಗ ಟೊಮೊಟೊ ಟಟ್ಟ ಡಡ್ಡಣ್ಣ. ಓ ಟೊಮೊಟೊ ಮಚ್ಚಿ ಅಲ್ಲೇ ಟೊಮೊಟೊ. ನಾ ಕಟ್ ಮಾಡ್ಕೊಡಿ. ಹಂಗೆ ಚಾಕಿಲ್ವಾ? ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಗೈಸ್ ಟಾಯಿಂದ ಇವಾಗ ನಾನು ಟೊಮೊಟೊನ ತಿಂತಿದ್ದೀನಿ. 2ನೇ ಟಾಗಿ ಏನ್ ತಿನ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಐಟಮೇ ಸಿಗ್ತಿಲ್ಲ ನಂಗೆ. ನಿಮ್ಗೆ ಏನಾದ್ರು 2ನೇ ಟಾಯಿಂದ ಐಟಮ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಒಂದ್ ಸ್ವಲ್ಪ ಕೊಡಕ್ಕೆ ಆಮೇಲೆ ಪಾರ್ಸಲ್ ಮಾಡ್ಸೋ. ಗೈಸ್ ನಾವು ಡ್ರ್ಯಾಗನ್ ಫ್ರೂಟ್ ನ ಕಟ್ ಮಾಡಿಸಿದ್ವಿ. ಗೈಸ್ ನಾವು ಡಾಯಿಂದ ಡ್ರ್ಯಾಗನ್ ಫ್ರೂಟ್ ನ ತಿಂತಿದೀವಿ. ಮೊದಲನೇ ಡಾ ಮುಗೀತು ಡ್ರ್ಯಾಗನ್ ಫ್ರೂಟು. ಇವಾಗ ನೆಕ್ಸ್ಟ್ ಡಾಗೆ ಏನ್ ತಿನ್ನೋದು ಅಂತ ಯೋಚನೆ ಮಾಡೋಣ ಇರಿ. ಭಾರಿ ಕಷ್ಟ ಐತೆ ಗೈಸ್ ತಿನ್ನೋ ಐಟಮ್ನ ಹುಡ್ಕೋದು. ಟಟ್ಟ ಡಡ್ಡ ಅಣ್ಣ 2ನೇ ಡಾನು ಸಿಗ್ಲಿಲ್ಲ, ನಾನು ಸಿಕ್ಕಿಲ್ಲ. ನಾಳೆ ಯಾವ್ದಾದ್ರು ಗೊತ್ತಿದ್ರೆ ನಿಮ್ಗೆ ಕಮೆಂಟ್ ಅಲ್ಲಿ ಹಾಕಿ. ನಾಯಿಂದ ಯಾವ್ದು ತಿನ್ಬೋದು ಅಂತ ಹುಡ್ಬಿಟ್ಟು ತಿನ್ಬಿಡ್ಬೋದು ಆರಾಮಾಗೆ. ಬಟ್ ನಿಮ್ಗೂ ಟಾಸ್ಕ್ ಕೊಡೋಣ ಅಂತ. 10 ರೂಪಾಯಿ ಪ್ಯಾಕೆಟ್ ತುಪ್ಪನ ತಗೊಂಡಿದ್ದೀನಿ. ನಾನು ಹೊಟ್ಟೆ ಹಾಳಾಗಿ ಹೋಗ್ಬಿಡ್ತು ಕಣ. ಚೆನ್ನಾಗೈತ್ ಮಚ್ಚಿ ತುಪ್ಪ. GRB ತುಪ್ಪ. ಗೌತಮ್ ಮನ್ಸ್ ದಪ್ಪ. ಥಂಡಾಪಾನಿ ಅಂದ್ರೆ ಏನೇನು? ತಂಡಪಾನಿ ಅಂದ್ರೆ ಕೋಲ್ಡ್ ನೀರು. ಕೋಲ್ಡ್ ನೀರ್ ಬೇಡ, ಜ್ಯೂಸ್ ಕೊಡಿ. ತಂಡಪಾನಿ ಅಂದ್ರೆ ಇಲ್ಲೆಲ್ಲ ತಂಡಪಾನಿ ಅಂದ್ರೆ ಕೋಲ್ಡ್. ಒಂದ್ ಕೊಡಿ ಸರ್. ಗೈಸ್ ನಾವು 2ನೇ ತಾಯಿಂದ ತಂಡಪಾನೀಯ ಅಂದ್ರೆ ಕೋಲ್ಡ್ ಡ್ರಿಂಕ್ಸ್ ನ ಕುಡಿತಿದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಮಳೆ ಬರ್ತಾ ಇತ್ತು ನೋಡಿ. ನಾವು ವಿಡಿಯೋ ಮಾಡ್ಬೇಕಾರೆ ಬೇಗ ಮುಗಿಸೋಣ ಅನ್ಕೊಂಡಿದ್ವಿ. 1 ಅವರ್ 2 ಅವರಲ್ಲಿ ಈ ತರ ಮಳೆ ಬಂದು ನಮ್ ಚಾಲೆಂಜ್ ಅಡ್ಡಿಪಡಿಸ್ತೈತೆ. ಸೂರ್ಯ ಎಲ್ಲಿದ್ಯಪ್ಪ ಪಾಪ? ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಆಗ್ಲೇ ಡ್ರ್ಯಾಗನ್ ಫ್ರೂಟ್ ತಿನ್ಕೋಗಿದ್ವಲ್ಲ, ಇವಾಗ ದ್ರಾಕ್ಷಿ ತಿನ್ನಕ್ಕೆ ದಾಯಿಂದ ತಿರ್ಗಿ ಇಲ್ಲಿಗೆ ಬಂದಿದೀವಿ. ಒಂದೇ ಒಂದು ದ್ರಾಕ್ಷಿ ತಿನ್ನೋಣ ಇರಿ. ದಾಯಿಂದ ದ್ರಾಕ್ಷಿ ತಿಂತಾ ಇದೀನಿ. ಚೆನ್ನಾಗೈತೆ ಗೈಸ್ ದ್ರಾಕ್ಷಿ. ಕಪ್ ದ್ರಾಕ್ಷಿ ಒಂದು. ಗೈಸ್ ಕಪ್ ದ್ರಾಕ್ಷಿ ಒಂದು ತಿನ್ನೋಣ. ಇಲ್ಲೇ ಇರೋದು ನಾನು ಚನ್ನಬಣ್ಣದವನಲ್ವೇ. ಹುಷಾರು. ಅಷ್ಟು ದಾಯಿಂದ ಧನ್ಯ ತಿನ್ಬೋದು. ಮುಂಚೆ ಎಲ್ಲ ದಿನಸಿ ಅಂಗಡಿಗೆ ಹೋಗ್ಬಿಡೋಣ. ಮಳೆ ಜಾಸ್ತಿ ಆಗೋಷ್ಟರಲ್ಲಿ ಧನ್ಯ ತಿನ್ನೋಣ. ಧನ್ಯ ತಿಂದ್ರೆ ದಾ ಮುಗಿಯುತ್ತೆ. ನಾಯಿಂದ ನೀರು ಗೈಸ್. ನೀರು ಕುಡಿಯೋಣ. ಮುಂಚೆ ಮಳೆ ನೀರೇ ಕುಡಿದ್ಬಿಡ್ಬೋದು. ಅಷ್ಟು ಮಳೆ ಬರ್ತೈತೆ. ಮಳೆ ನೀರೇ ಕುಡಿದ್ಬಿಡ್ಲಾ? ಬೇಡ. ನಾಯಿಂದ ನಾವು ನೀರನ್ನ ಕುಡಿಬೋದು. ನಾವು ನೀರನ್ನ ತಗೊಂಡಿದೀವಿ. ನೀರು ಕುಡಿದ್ಬಿಟ್ಟು ನಾನ ಮುಗಿಸೋಣ. ತತ್ತಾದ ದನ ಮುಗೀತು. ಇವಾಗ ಪಾಯಿಂದ ಪಾಯಸ, ಪೂರಿ, ಪೆಪ್ರಿಮೆಂಟ್, ಪೊಂಗಲ್ ಎಲ್ಲಾನು ತಿನ್ಬಿಡೋಣ. ಪಾಯಸ, ಪೂರಿ,
ಪೇಸ್ಟ್ ತಿನ್ಬಿಡ್ಲ ಪೇಸ್ಟ್ ಇಲ್ಲಿ ಪೆಪ್ರಿಮೆಂಟ್ ಸಿಗುತ್ತೆ ತಿನ್ನೋಣ ಬನ್ನಿ ಅಣ್ಣ ಒಂದು ಪೆಪ್ರಿಮೆಂಟ್ ಕೊಡಿ ಒಂದು ಚೇಂಜ್ ಆಯ್ತಾ ಫೋನ್ ಪೇ ಮಾಡ್ತೀನಿ ಕೊಡಿ ಅಣ್ಣ ಪೆಪ್ರಿಮೆಂಟ್ ಒಂದು ಪೆಪ್ರಿಮೆಂಟ್ನ ತಗೊಂಡಿದ್ದೀವಿ ಪೆಪ್ರಿಮೆಂಟ್ ಅಂಗಡಿಲಿ ಪೆಪ್ರಿಮೆಂಟ್ ಹುಳಿ 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 ಪೆಪ್ರಿಮೆಂಟ್ ಇನ್ನೇನು ಸ್ವೀಟ್ ಆಗಿರ್ತೈತ ಕೆಲವು ಕಡೆ ಸೀತಾಫಲನ ಫಲ ಅಂತಾನು ಕೂಡ ಕರೀತಾರೆ ಅದಕ್ಕೆ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಸೀತಾಫಲ ಐತೆ ಒಂದು ಸೀತಾಫಲ ತಿನ್ನೋಣ ಒಂಚೂರು ಕಟ್ ಮಾಡಿ ಕೊಟ್ಬಿಡಿ ಹಂಗೆ ತೂಕ ಹಾಕ್ಬಿಟ್ಟು ತೂಕ ಹಾಕ್ಬಿಡಿ ಎಷ್ಟು ಪೀಸು ಸೀತಾಫಲ ಕಟ್ ಮಾಡಕ್ಕೆ ಕೈಯೇ ಕಟ್ ಮಾಡ್ಕೊಬಿಟ್ಟ ಓಡಾಡ್ಕೊಂಡು ಮಾಡ್ತಿದ್ವಿ ಮಳೆಯಿಂದ ಸ್ವಲ್ಪ ನಿಧಾನ ಆಗೋಯ್ತು ಬಾಯಿಂದ ಫಲ ಕಣ್ಣಾದ್ಮೇಲೆ ಮನೆಗೆ ಹೋಗ್ತೀನಿ ಹಾಸ್ಪಿಟ್ಲಿಗೆ ಸೇರ್ಕೊಬಿಡ್ತೀನಿ ಒಂದು ಪ್ಲಾಸ್ಟರ್ ಹಾಕೋಣ ಮಚ್ಚಿ ಇಲ್ಲ ಅಡ್ಮಿಟ್ ಏನಾರು ಮಾಡೋಣ ಕೈಸ್ ಗೌತಮ್ಗೆ ಗಾಯ ಆಗಿತ್ತಲ್ಲ ಕೈ ಅದಕ್ಕೆ ಈಗ ಬ್ಯಾಂಡೇಜ್ ತಗೋತಾ ಇದೀವಿ ಇಂಜುರಿ ಆಗೋಯ್ತು ವಿಡಿಯೋ ಮಾಡ್ಬೇಕಾರೆ ಗೌತಮ್ಗೆ ಆಪರೇಷನ್ ಮಾಡಿಸಿದ್ವಿ ಬೆಳಗ್ಗೆ ಇದಾಕಿದೀವಿ ಮಚ್ಚಿ ಈಗ ಆರಾಮ ನಾವು ಬಾಯಿಂದ ಬಾಳೆಹಣ್ಣು ತಿನ್ನಕ್ ಬಂದಿದೀವಿ ಬಾಯಿಂದ ಬಾಳೆಹಣ್ಣು ಮುಗೀತು ಎರಡನೇ ಬಾಯಿಂದ ಥಿಂಕ್ ಮಾಡೋಣ ಎರಡನೇ ಬಾಯಿಂದ ನೋಡೋಣ ಲೈಫ್ ಹೆಂಗಾಗೈತೆ ನೋಡಿ ಮಳೆ ಬರ್ತೈತೆ ವಿಡಿಯೋ ಮಾಡ್ತಾ ಇದೀನಿ ಮೊಟ್ಟೆ ಪಪ್ಸು ಈ ಪ್ಯಾಂಟು ಪಕ್ಕಾ ಚಪ್ರಿ ತರ ಕಾಣಿಸ್ತಾ ಇದೀನಿ ಇವತ್ತು ಎರಡನೇ ಬಾಯಿಂದ ಏನ್ ತಿನ್ನೋದು ಅಂತ ಅಷ್ಟೊತ್ತಿಂದ ಯೋಚನೆ ಮಾಡ್ತಿದ್ದೆ ಮೊಟ್ಟೆ ಪಪ್ಸ್ ಒಳಗಡೆ ಇರೋ ಭಂಡಾರ ತಿನ್ನೋಣ ಎರಡನೇ ಬಾ ಮುಗಿಯುತ್ತೆ ಭಂಡಾರ ತಿಂದ್ರೆ ಬಾ ಎರಡನೇ ಬಾ ಮುಗೀತು ಆಯಿಂದ ಮೈಸೂರು ಪಾಕ್ನ ತಿನ್ನಕ್ಕೆ ಬೇಕರಿಗೆ ಬಂದಿದೀವಿ ಒಂದು ಮೈಸೂರು ಪಾಕ್ ಇಸ್ಕೊಳ್ಳೋಣ ಮುಗೀತು ನಾವು ಯಾಯಿಂದ ಯೋಗರ್ಟ್ನ ತಗೊಳಕ್ಕೆ ಮೋರ್ಗೆ ಬಂದಿದೀವಿ ಬನ್ನಿ ಯೋಗರ್ಟ್ ತಗೊಳ್ಳೋಣ ಯಾಯಿಂದ ಯೋಗರ್ಟ್ನ ತಗೊಂಡಿದೀವಿ ಯೋಗರ್ಟ್ ತಿಂತಿದೀವಿ ಮೊಸರಿಗೆ ಏನ್ ಹಾಕೋರೆ ಫ್ಲೇವರು ಅದಕ್ಕೆ ಯಾಕೆ 60 ರೂಪಾಯಿ ಹ್ಞೂ 60 ರೂಪಾಯಿ ಗೈಸ್ ಇದು ಇನ್ನು 40 ರೂಪಾಯಿ ಹಾಕೋರು ಬಿರಿಯಾನಿ ಗೈಸ್ ನಾವು ರಾಯಿಂದ ರಸಗುಲ್ಲನ ತಿಂತಿದ್ದೀವಿ ನಿನ್ಗಾರ ತಗೋಬೇಕಾ ರಸಗುಲ್ಲ ತಿನ್ನೋಣ ಯಾರ ಲಾಯಿಂದ ಲಡ್ಡು ತಿನ್ನಕ್ಕೆ ಹೋಗೋಣ ಎಲ್ಲೋ ಐ ಬರಲಿ ಗೈಸ್ ನಾವು ವಿಡಿಯೋ ಮಾಡ್ತಿದ್ವಿ ಮಧ್ಯ ಶೇಖರ್ ಸಿಗ್ತಾ ಗೈಸ್ ನಾವು ಮತ್ತೆ ಇದೇ ಬೇಕ್ರಿಗೆ ಬಂದು ಲಾಯಿಂದ ಲಾಡು ತಿಂತಿದ್ದೀವಿ ಲಾ ಮುಗಿಸೋಣ ಬಾಯಿಂದ ಒಂದು ಸಾಂಗ್ ಆಯ್ತಲ್ಲ ಮಚ್ಚಿ ಫೇಮಸ್ ಸಾಂಗ್ ಅಂತ್ಯಾಕ್ಷರಿ ಆಡ್ಬೇಕಾರೆ ಆಡ್ತಿದ್ವಲ್ಲ ವಸಂತ ಕಾಲ ಬಂದಾಗ ಮಾವು ಚಿಕ್ಕರಲೇಬೇಕು ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಅಣ್ಣ ವಡೆ ಆಯ್ತಾ ವಡೆ ಗೈಸ್ ನಮಗೆ ವಾಯಿಂದ ವಡೆ ಬೇಕು ವಡೆ ಹುಡುಕ್ತಿದೀವಿ ಚಲ್ಲೊಂದು ಹೋಟ್ಲ್ ಐತೆ ಅಣ್ಣ ವಡೆ ಆಯ್ತಾ ವಡೆ ವಾಯಿಂದ ವಡೆ ತಿನ್ನೋಣ ಅಂತ ಮದ್ದೂರು ವಡೆ ತಿನ್ನಕ್ಕೆ ಬಂದಿದ್ದೀವಿ ಒಂದು ಇಸ್ಕೊಳ್ಳೋಣ ಮುಗೀತು ಗೈಸ್ ನೆಕ್ಸ್ಟ್ ಇವಾಗ ಕಡಲೆ ಬೀಜನ ಶೇಂಗಾ ಅಂತಾರೆ ಅದಕ್ಕೆ ಮೊದಲನೇ ಸಾಗ್ ಅದಾಗುತ್ತೆ ನೆಕ್ಸ್ಟ್ ಶೇಂಗಾ ತಿನ್ನಕ್ಕೆ ಹೋಗೋಣ ಮೊದಲನೇ ಸಾಗೆ ನಾವು ಶೇಂಗಾ ಕಡಲೆ ಬೀಜ ಒಂದು ಪ್ಯಾಕ್ ಮೊದಲನೇ ಶಾನ ಮುಗಿಸ್ತಾ ಇದೀವಿ ಕಡಲೆ ಬೀಜನ ತಿಂದು ಎರಡನೇ ಶಾಯಿಂದ ನನಗೇನು ಸಿಕ್ತಿಲ್ಲ ಕಮೆಂಟಲ್ಲಿ ಹಾಕಿ ಗೈಸ್ ಎರಡನೇ ಶಾಯಿಂದ ಏನು ತಿನ್ಬೋದು ಅಂತ ಹುಡ್ಕುದ್ವಿ ಗೂಗಲಲ್ಲೆಲ್ಲ ಸಿಕ್ಕಿಲ್ಲ ಕೊನೆ ಸಾಯಿಂದ ಸೌತೆಕಾಯಿನ ತಿನ್ಬೋದು ಅದಕ್ಕೆ ನಾವು ಒಂದು ಸೌತೆಕಾಯಿ ತಗೋಣ ಅಣ್ಣನ ಹತ್ರ ಅಣ್ಣ ಎಷ್ಟು ಸೌತೆಕಾಯಿ ಅಣ್ಣ ಪೀಸು 10 ರೂಪಾಯಾ ಮೂರನೇ ಸಾಯಿಂದ ಸೌತೆಕಾಯಿನ ತಿಂತಿದ್ದೀನಿ ಆಳ ಇನ್ನೆರಡು ಐತೆ ಆಯಿಂದ ಏನು ತಿನ್ಬೋದು ಯೋಚನೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಯಾರಳವ ಆಯಿಂದ ಹಣ್ಣ ತಿನ್ಬೋದು ಯಾವ್ದಾರು ಹಣ್ಣು ತಿನ್ಬೋದು ಹಣ್ಣ ತಿಂತಿದೀವಿ ಯಾವ್ದಾರು ಹಣ್ಣು ತಿನ್ಬೋದು ಅದಕ್ಕೆ ಆಪಲ್ ತಿಂತಿದೀವಿ ಳಾಯಿಂದ ಏನು ತಿನ್ಬೋದು ಗೈಸ್ ಟೋಟಲ್ ಆಗಿ ನಾನು 10 ಅಕ್ಷರಗಳಿಗೆ ಹುಡ್ಕಕ್ಕಾಗಿಲ್ಲ 10 ವರ್ಣಮಾಲೆಯಲ್ಲಿರೋ ಅಕ್ಷರಗಳಿಗೆ ನೀವು ಕಮೆಂಟ್ ಅಲ್ಲಿ ಹಾಕ್ಬಿಟ್ಟು ತಿಳಿಸಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹಾಯ್ ಅಷ್ಟೋ ತಿಂತೀನಿ ಒಂಚೂರು ಒಬ್ಬನೇ ತಿನ್ಬಿಡ್ಲಾ 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ ನಾನೇನಾದ್ರೂ ಕೇಳಿದ್ನ ಇವಾಗ